ಹುಟ್ಟಿದಳು, ನೆಲದಲ್ಲಿ ಹುಟ್ಟಿದಳು ಸೀತಾದೇವಿ, ಗರ್ಭವಾಸ ಇಲ್ಲ. ಪದ್ಮಾವತಿಯಲ್ಲಿ ಅವತಾರ ಮಾಡಿದಳು, ನೆಲದಲ್ಲಿ ಪದ್ಮದಲ್ಲಿ ಅವತಾರ ಮಾಡಿದಳು. ನೋಡ್ರಿ, ಗರ್ಭವಾಸ ಇಲ್ಲದೆ ಅವತಾರ ಮಾಡಿದ ಲಕ್ಷ್ಮಿಯನ್ನ ಮದುವಾಗಬೇಕಾದ್ರೆ ನೋಡ್ರಿ, ಬಿಗಿ ಮಾಡಿದ ಹೆಣ್ಣನ್ನು ಮದುವೆ ಮಾಡಬೇಕಾದ್ರೆ ಎಮ್ಮಿ ಮಾಡಿದ ಹುಡುಗಬೇಕು. ನಾವು ಕೇಳ್ತೇವೆ, ಈ ಕಾಲದಲ್ಲಿ ತುಂಬಾ ಪ್ರಾಬ್ಲಮ್ ಆಗಿದೆ, ಚಾಲೆಂಜ್ ಆಗಿದೆ. ಯಾಕೆ ಕೇಳಿದ್ರೆ ಖಂಡಿತ ಹೇಳಬೇಕು, ಈ ಕಾಲ ಮಕ್ಕಳು ಮೇಲೆ ಮೇಲೆ ಹೈಯರ್ ಸ್ಟಡೀಸ್ ಹೋಗುತ್ತಾರೆ, ಮೇಲೆ ಮೇಲೆ ಉದ್ಯೋಗ ಸಂಪಾದನೆ ಮಾಡ್ತಾರೆ, ಆನ್ ಸೈಟ್ ಆಪರ್ಚುನಿಟಿ ಬರ್ತಾ ಇದೆ, ಸಂಬಳ ತುಂಬ ತೆಗಿತಾ ಇದ್ದಾರೆ, ವಯಸ್ಸು ತುಂಬಾ ಹೆಚ್ಚಾಗ್ತಾ ಇದೆ, ಏಜ್ ಮಂಚ ಏನ್ ಮಾಡ್ತಾರೆ, ಡಿಗ್ರಿ ವೈಸ್ ತನ್ನ ಮೇಲೆ ಇರುವಂತ ಹುಡುಗನ ಹುಡುಕ್ತಾರೆ. ಸಾಮಾನ್ಯ ನಮ್ಮ ಹೆಣ್ಣು ಮಕ್ಕಳೇ ಈ ರೀತಿಯಲ್ಲಿ ಹುಡುಕಿದರೆ ಮಹಾಲಕ್ಷ್ಮಿ ಯಾವಾಗಿರಬೇಕು? ಗರ್ಭವಾಸ ಇಲ್ಲದೆ ಇರುವಂತಹ ಮಹಾಲಕ್ಷ್ಮಿಗೆ ಗರ್ಭವಾಸದಲ್ಲಿ ಬಂದ ರಾಮನು ಕೃಷ್ಣನು ಪತಿ ಆಗಬೇಕಾದ ಕೇಳಿದರೆ ಗರ್ಭವಾಸ ನರಸಿಂಹದೇವರಿಗೆ ಇಲ್ಲ. ಆ ವಿಷ್ಣು ಗರ್ಭದೊಳಗೆ ಅಡಗುವನು. ಗರ್ಭವಾಸ ಇರ್ಬೋದು, ಗರ್ಭವಾಸ ದುಃಖ ಇಲ್ಲ ಅಂದ್ರು. ಗರ್ಭವಾಸ ದುಃಖ ಇಲ್ಲ, ಗರ್ಭವಾಸನ ಅವನಿಗೆ ಬೇಕು ಇಲ್ಲ ಅಂತಾರೆ. ಯಾತಕ್ಕೆ? ಅವ ಸ್ತಂಭ